ನಮಸ್ಕಾರ ವೀಕ್ಷಕರೇ, ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ. ಈ ಅಕ್ಷಯ ತೃತೀಯ ಶುಭ ದಿನದಂದು ನಿಮ್ಮ ಎಲ್ಲ ಕನಸುಗಳು ನೆರವೇರಲಿ. ಆ ದೇವರು ಆರೋಗ್ಯ, ಆಯುಷ್, ಐಶ್ವರ್ಯ ಕೊಟ್ಟು ನಿಮ್ಮನ್ನು ನಿಮ್ಮ ಮನೆಯವರನ್ನು ಸಂರಕ್ಷಿಸಲಿ ಎಂದು ಮನತುಂಬಿ ಹಾರೈಸುವೆ. ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಇವತ್ತು ನಾವು ನಮ್ಮ ಮನೆಯಲ್ಲಿ ಯಾವ ಥರ ಅಕ್ಷಯ ತೃತೀಯನ ಆಚರಿಸಿದ್ವಿ ಅಂತ ಈ ವಿಡಿಯೋ ಹಾಕಿದ್ದೀನಿ. ಬೆಳಿಗ್ಗೆನೇ ರಂಗೋಲಿ ಎಲ್ಲ ಹಾಕ್ಕೊಂಡು ಮನೆ ಮುಂದೆ ತುಳಸಿ ಮುಂದೆ ಎಲ್ಲ ತುಪ್ಪದ ದೀಪ ಹಚ್ಚಿಟ್ಟು ಆಮೇಲೆ ಪೂಜೆ ಮಾಡಿಕೊಂಡದ್ದು, ಗಣೇಶನ ಪೂಜೆ, ಲಕ್ಷ್ಮೀ ಪೂಜೆ ಎಲ್ಲ ಮಾಡಿ ಮಾಮೂಲಾಗಿ ನಾನು ತೋರಿಸಿದ್ದೆ ನಿಮಗೆ ಕಳಸೆಯನ್ನೆಲ್ಲ ಯಾವ ಥರ ಇಡ್ತೀವಿ, ಕೊತ್ತಂಬರಿ ಬೀಜನೆಲ್ಲ ತೊಗೊಂಬಂದು ಇಡೋದು, ಅದರದ್ದೆಲ್ಲ ವಿಡಿಯೋ ಹಾಕಿದ್ದೆ. ಮತ್ತು ಬೆಟ್ಟಡಿಕೆ, ಅರ್ಶಿನ ಕೊಂಬು, ಹೊಸ ಅರ್ಶಿನ ಕುಂಕುಮ, ಕಾಯಿ, ಎಲೆ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕು. ಅದು ಇಟ್ಟು ಲಕ್ಷ್ಮೀನಾರಾಯಣ ಫೋಟೋ ಇಲ್ಲ, ನಾನು ಯಾವಾಗಲೂ ಹಯಗ್ರೀವ ಲಕ್ಷ್ಮೀ ಫೋಟೋ ಇಟ್ಟೆ ಪೂಜೆ ಮಾಡೋದು. ಈ ಥರ ಎಲ್ಲ ಇಟ್ಟು ತುಳಸಿ ಹೂ ಎಲ್ಲ ಹಾಕಿ ಆರತಿನೆಲ್ಲ ಮಾಡಿ ಪೂಜೆ ಮಾಡಿದ್ದು ವೀಕ್ಷಕರೇ. ಚೆನ್ನಾಗಿ ಅನ್ನಿಸ್ತು. ಇವತ್ತು ಖುಷಿ ಅನ್ನಿಸ್ತಾ ಇತ್ತು. ಮಾಮೂಲಾಗಿ ಯಾವಾಗಲೂ ಪೂಜೆ ಮಾಡ್ತೀವಿ, ಅಕ್ಷಯ ತೃತೀಯ ಇರೋದ್ರಿಂದ ವಿಶೇಷವಾಗಿ ಪೂಜೆ ಪೂರ್ಣಮ್ಮನವರು ರಾಯರ ಫೋಟೋಗೆಲ್ಲ ಆರತಿ ಎಲ್ಲ ಮಾಡಿ ಆರತಿನೆಲ್ಲ ಹೇಳಿ ಖುಷಿಯಾಗಿ ಪೂಜೆಯನ್ನು ಮಾಡಿದ್ವಿ. ನೈವೇದ್ಯಕ್ಕೆ ಬೆಲ್ಲದ ಅವಲಕ್ಕಿ ಇವತ್ತು ಇಡಲೇಬೇಕು, ಸುಧಾಮ ಶ್ರೀಕೃಷ್ಣನಿಗೆ ಕೊಟ್ಟಿದ್ದು. ಆಮೇಲೆ ಅದ್ರ ಜೊತೆಗೆ ಕೇಸರಿ ಬಾತ್ ಮಾಡಿ ಕಾಯಿ ಹಣ್ಣು ಕಾಯಿನೆಲ್ಲ ಇಟ್ಟು ಇವತ್ತು ಈ ಥರ ಪೂಜೆ ಮಾಡಿದ್ದು ವೀಕ್ಷಕರೇ. ಆಮೇಲೆ ಹೋದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇವತ್ತೇನೋ ಒಂದು ಹೊಸದು ಮಾಡ್ತೀನಿ ಅಂಥೇಳಿ, ಅದೇನು ಅಂತ ನೋಡೋಣ ಬನ್ನಿ. ಈ ಥರ ಮಣ್ಣಿನ 2 ಪಾತ್ರೆ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. 2 ಪಾತ್ರೆ ಈ ಥರದ್ದು ಮಣ್ಣಿಂದು. ನಾನು ಪ್ರತಿ ದಿವಸ ಮೇಲೆ ಪಕ್ಷಿಗಳಿಗೆ ನೀರು ಮತ್ತು ಏನಾದರೂ ಕಾಳುಗಳನ್ನ ಇಡ್ತೀನಿ. ಅದಕ್ಕೋಸ್ಕರ ಈಗ ಮಾಮೂಲಾಗಿ ನಾನು ಇದೇ ಕಟ್ಟೆ ಮೇಲೇ ಹೀಗೆ ಹಾಕಿಬಿಡ್ತಾಯಿದ್ದೆ. ಅದು ಸ್ವಲ್ಪ ಎಲ್ಲ ಚೆಲ್ಲಾಡಿಬಿಡವು. ಅದಕ್ಕೆ ಅನ್ನಿಸ್ತಿತ್ತು, ಹಾಗಾಗಿ ಒಂದು ಮಣ್ಣಿನ ಪಾತ್ರೆಗಳನ್ನ ತೊಗೊಬಂದು ಇವಕ್ಕೆ ಅಂತ ಒಂದು ಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈ ದಿವಸ. ಹಾಗಾಗಿ ಈಗ ಮಣ್ಣಿನ ಪಾತ್ರೆ ಇರೋದ್ರಿಂದ ಅಲ್ಲಾಡೋದ್ರಿಂದ ಎಲ್ಲಾದರೂ ಬಿದ್ದಿತ್ತು ಅಂತ ವೈಟ್ ಸಿಮೆಂಟ್ ಇತ್ತು, ಅದರಿಂದ ಗಟ್ಟಿಯಾಗಿ ಕೂರಿಸ್ಬಿಟ್ಟು ಹೀಗೆ ಅವಕ್ಕೆ ಇನ್ಮೇಲೆ ಇದರಲ್ಲೇ ಹಾಕೋಣ ಅಂತ ಶುರು ಮಾಡಿದ್ದೀನಿ. ಮನೆಯಲ್ಲಿ ಕಾಳುಗಳನ್ನ ನೆನೆಸಿಟ್ಟಿದ್ದೆ. ನೀರು ಮತ್ತು ಕಾಳುಗಳು ಹಾಕಿದರೆ ಬೇಗ ಬಂದುಬಿಡ್ತವೆ ವೀಕ್ಷಕರೇ. ಮೈನಾ ಎಷ್ಟೊಂದು ಪಕ್ಷಿಗಳು, ಸ್ಪ್ಯಾರೋ ಏನೋ ಅಷ್ಟೊಂದು ಕಾಣಲ್ಲ, ಗುಬ್ಬಿಳ್ಚಿಗಳು ಕಡಿಮೆ ಆಗಿದ್ದಾವೆಗೆ, ಮುಂಚೆ ತುಂಬ ಬರ್ತಾ ಇದ್ವು. ಈ ಥರ ನೀರು ಮತ್ತು ಕಾಳು ಹಾಕೋಕ್ಕೆ ಇವತ್ತು ಇದನ್ನು ಹೊಸದಾಗಿ ಮಾಡಿಕೊಂಡಿದ್ದು. ಕಾಳುಗಳನ್ನೆಲ್ಲ ತಿಂದ್ಕೊಳ್ತವೆ, ತುಂಬ ಪಕ್ಷಿಗಳು ಬರ್ತವೆ. ಆಮೇಲೆ ಬಾಲ್ಕನಿಯಲ್ಲಿಯೂ ಇಡೋಣ, ಆಹಾರ ಏನಾದರೂ ಇಟ್ಟರೆ ಇನ್ನೂ ಬರ್ತಾವೋ ಗೊತ್ತಿಲ್ಲ, ಪರಿವಾಳಗಳು ಬಂದು ಕೂತ್ಕೊಳ್ತವೆ. ಸರಿ, ಅದಕ್ಕೆ ಬಂದರೆ ಇನ್ಮೇಲೆ ಏನಾದರೂ ಕಾಳುಗಳನ್ನ ಇಡೋಣ ಅಂತ ಈ ಥರ 2 ತಟ್ಟೆಯಲ್ಲಿ ಅವುಗಳಿಗೆ ಒಂದು ಸ್ಟ್ಯಾಂಡ್ ಮಾಡಿ ಒಂದು ಪ್ಲೇಸ್ ಮಾಡಿ ಇಟ್ಟಿದ್ದು. ಈ ಥರ ನೋಡಿ, ನೀರೇನಾದರೂ ಕುಡಿಯೋಕ್ಕೆ ಬಂದರೆ ಆಮೇಲೆ ಒಂದರಲ್ಲಿ ರಾಗಿನ ಏನಾದರೂ ಕಾಳುಗಳನ್ನ ಹಾಕಿಡ್ಬೋದು. ಈ ಥರ ನಾವು ಅಕ್ಷಯ ತೃತೀಯನ ಆಚರಿಸಿದ್ವಿ. ಇವತ್ತು ಅರ್ಶಿನ ಕೊಂಬು, ಬೆಟ್ಟದ ಅಡಿಕೆ, ಎಲೆ, ಕಾಯಿ ಇದೆಲ್ಲ ಇಟ್ಟು, ಹೊಸ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದರೆ ತಾಯಿ ಲಕ್ಷ್ಮಿ ಒಲಿತಾಳೆ ಅನ್ನೋದು ಬಲವಾದ ನಂಬಿಕೆ. ಆ ಥರ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾಯಿತು ವೀಕ್ಷಕರೇ. ಇವತ್ತಿನ ದಿವಸ ಕೆಲವೊಬ್ಬರು ಅಕ್ಷಯ ಪಾತ್ರೆ ಅಂತ ಮಣ್ಣಿನ ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ದುಡ್ಡು ಇಡೋದು ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಆ ಪದ್ಧತಿ ಇಲ್ಲ, ಹಾಗಾಗಿ ಅದನ್ನು ಆ ಥರದ ಯಾವ ಪೂಜೆನೂ ನಾವು ಮಾಡಲ್ಲ. ಇಷ್ಟರ ಮಟ್ಟಿಗೆ ಹೀಗೆ ಪೂಜೆ ಮಾಡ್ತೀವಿ. ಎಲ್ರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಎಲ್ರಿಗೂ ಆಯು ಆರೋಗ್ಯ ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ನೀವು ಏನೇನು ತೊಗೊಂಡ್ರಿ, ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನಿಮ್ಮ ಪ್ರೋತ್ಸಾಹ ಅಭಿಮಾನ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ಸಲ ಎಲ್ಲರಿಗೂ ಅಕ್ಷಯ ತೃತೀಯದ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ವೀಕ್ಷಕರೇ.